ಆಶು ನೋಡ್ರಿ ಎಲ್ರದ್ದು ಸ್ನಾನ ಆಗಿ ಬೈ ಓಡಾಡ್ಕೊಂಡವ್ರೆ. ಫಸ್ಟ್ ಯಾರು ಬುಲ್ಲಿನಾ? ಯಾರು ಯಾಕರಿ ಯಾರು ಬರ್ತಾರ ಬರ್ತಾರ ನೋಡೋಣ. ಅವರು ಹಾ ಮುಳೆ ಬಂದಲ್ಲ. ಹಿಡ್ಕ 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 ಅಷ್ಟೇ ಬರೋದು, ಅಲ್ಲೇ ಹಿಡ್ಕೋಬೇಕು ಅದನ್ನ. ಆಹಾ ಡಮ ಡಮ ಅಂತಿದೆ. ಡನಿ ಜಾಗ ಬಿಡು. ಈ ಕಡೆ ಬರೋ ಡನಿ. ಸೊ ಇವಾಗ ಸ್ನಾನ ಆಗಿ ನೋಡಿ ಫುಲ್ ಡ್ರೈ ಆಗಿದೆ, ನನ್ನ ಮುದ್ದು ಮಗು ಡ್ರೈ ಆಗಿದೆ ನೋಡಿ. ಸರಿ ನೋಡ್ಕೊಬಿಡಿ. ಹಾಯ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಚುಲ್ಬುಲಮ್ಮ ಆಹಾ ಚುಲ್ಬುಲಮ್ಮಂಗೆ ಇವಾಗ ನಾವೇನು ಮಾಡಬೇಕು ಅಂದರೆ ಇವಾಗ ಈ ಥರ ಕೂಮ್ ಮಾಡಬೇಕು ಸ್ನಾನ ಆದಮೇಲೆ. ಯಾಕೆ ಮಾಡ್ತೀರಾ ಹಾಗೆ? ಯಾಕೆ ಅಂದರೆ ನಾರ್ಮಲ್ ಇವಾಗ ನಾವೇನಕ್ಕೆ ಕೂದಲು ಬಾಚ್ಕೋತೀವಿ, ನೀಟಾಗಿರಬೇಕು, ಸ್ಕ್ಯಾಲ್ಪ್ ಎಲ್ಲ ಚೆನ್ನಾಗಿದೆ. ಇದಕ್ಕೂ ಹಂಗೆ ಮೈ ತುಂಬ ಇರುತ್ತಲ್ಲ, ಬಾಚಲಿಲ್ಲ ಅಂತ ಅಂದರೆ ಫುಲ್ ಗಂಟಾಗ್ಬಿಡುತ್ತೆ. ಆಮೇಲೆ ಗ್ರೂಮು ಬಾಮು ಅಂತ ಅಲ್ಲೆಲ್ಲ ಕರ್ಕೊಂಡೋಗಿ ಎಲ್ಲ ಪಾಪ ಏನಂತಾರೆ ಮುಡಿ ಕೊಟ್ಟು ಗುಂಡು ಹೊಡ್ಸ್ಕೊಂಡ್ಬರ್ಬೇಕು. ಅದ್ರ ಬದಲು ನೋಡಿ ಇಷ್ಟೇ ಅಣ್ಣ ತಮ್ಮ ಗೇಟ್ ನೋಡ್ಕೊಂಡು ಕೂತವ್ರೆ. ಇವಳು ಅಷ್ಟೇ ಇಲ್ಲ, ಅವನು ಸ್ವಲ್ಪ ಜಾಸ್ತಿ ಬೇಗ ಗಂಟು ಮಾಡ್ಕೊತಾನೆ. ನೋಡಿ ಇಷ್ಟೇ, ಜಾಸ್ತಿ ಫೋರ್ಸ್ ಬೇಡ, ಲೈಟಾಗಿ ಮಾತ್ರ ಉದುರು ಕೂದಲೆಲ್ಲ ಈ ಥರ ಬರುತ್ತೆ. ಓಹ್ ಅಕ್ಕನವರೇ, ಅವಳಿಗೆ ಟೆನ್ಷನ್ ಕೂದಲು ನೋಡಿದ್ರೆ, ಅಯ್ಯೋ ನನ್ನ ಕೂದಲೆಲ್ಲ ಉದುರ್ತಾ ಇದೆಯಾ ಅಂತ. ಮಗು ನಿಮ್ಮ ತಲೆಯಲ್ಲಿ ಕೂದಲು ಉದುರುತ್ತಿದೆಯೇ? ನೀಟ್ ನೋಡಿ, ಆಹಾ ಬಿಳಿ ಗೊಂಬೆ. ಬಲ ಕುಡುಂಬ ಬಲ ಮಗು ಕೂದಲು ನೋಡ್ರಿ. ಹೇ ಡನೆ, ನಮಸ್ಕಾರ ಕನ್ನಡ ಏನು ಹಂಗಾಕು. ಅವನಿಗೆ ನಿಂಗೂ ಬಾಚ್ಬೇಕಾ? ಬಾಚ್ತೀನಿ ನಿಮ್ದೇನಿದೆ ಅಂತ ಬಾಚ್ಬೇಕು. ಏನು ತಲೆ ಮೇಲೆ ಏನು ಹಾಕೊಂಡಿದ್ಯಾ ನನಗೆ ಅಂತ? ತಲೆ ಸ್ನಾನ ಮಾಡಿಲ್ವಾ? ನಿಮಗೆಲ್ಲ ಸ್ನಾನ ಮಾಡಿಸಿ ಏನೋ ಅದನ್ನೇ ಹಾಕೊಳ್ಳೋದು. ಇವಾಗ ನೀಟಾಗಿ ಹಿಂದೆ ದಬಾಕೊಂಡು ಸ್ವಲ್ಪ ಹೊಟ್ಟೆನ ಬಾಚಬೇಕು. ಹೊಟ್ಟೆ ಈ ಥರ ಕತ್ತತ್ರ ಎಲ್ಲ ಬಾಚ್ಬೇಕು. ನಮ್ಮ ಬುಳ್ಳಿ ಇದ್ದಾಳಲ್ಲ ಜಾಣ ಮಗುಗಳು, ನೀಟಾಗಿ ಬಾಚ್ಕೊತಾಳೆ. ಅಲ್ಲೇ ಆಗ್ಲೇ ನೋಡ್ರಿ ಮಣ್ಣಲ್ಲೆಲ್ಲ ಬಿದ್ದು ಉಳ್ಳಾಡಿ ಅಲ್ಲಿ ಮೇಲೆ ಬಿಟ್ಟಿರ್ತೀವಲ್ಲ. ಕಲರ್ ಇಲ್ಲ ಅಲ್ಲಿ ನೆನ್ನೆ ಮಲಗಿಲ್ಲಲ್ಲ, ಅಲ್ಲಿ ಕೆಂಪಾಗ್ಬಿಟ್ಟಿರ್ತಾಳೆ. ಏನು ಕಮ್ಮಿ ಇಲ್ಲ ನೋಡಿ, ಕಾಲೆಲ್ಲ ಮಣ್ಣು ಮಾಡ್ಕೊಂಡಿರೋ ನೋಡ್ರಿ. ಬರೀ ಸ್ವಲ್ಪ ದಿವಸ ಕೆಂಪಾಗ್ತಾಳೆ ಫುಲ್ಲಿ. ಬಡಿ ಮುಚ್ಚಡಿ. ಸರಿ ಇಲ್ಲೆಲ್ಲ ಬಾಚನ ಒಂಚೂರು ಏನೋ ಒಂದು ಗಂಟೆದಂಗೆ ಐತಡಿಯೇ. ಇಲ್ಲ ಗಾಯ ಮಾಡ್ಕೊಂಡವ್ರೆ. ಗಾಯ ಏನಲ್ಲ ಇರಲ್ಲ ಅನ್ಸುತ್ತೆ. ಗಾಯ ಅಲ್ಲ ಅದೇ ತಡಿ ಬನ್ನಿ. ಮಾಮೂಲಿ ಕೂದಲು ಗಂಟು. ಸ್ಪಾ ಅಟ್ ಹೋಮ್. ಒಂದು ನಿಮಿಷ ಇರು. ಹಾಕ್ರಿ ಕಟ್ ಮಾಡ್ರಿ ಮೇಡಮ್ನ. ಏಕೆ ಏನೋ ಒಂಚೂರೇ ಚೂರು ನೋಡಿ, ಇಷ್ಟೇ ಗಂಟು ಥರ ಇತ್ತು. ನೀಟಾಗಿ ತೆಗ್ಬಿಟ್ರಡ್ಡಿಲ್ಲ, ಇಲ್ಲ ಅಂದರೆ ಅಲ್ಲೇ ಇನ್ನೊಂದಿಷ್ಟು ಗಂಟಾಗುತ್ತೆ. ಏನು ಮಾಡ್ತೀರಾ ಡ್ಯಾನಿಯಾ? ಇವಳು ಜಾಸ್ತಿ ಗಂಟು ಮಾಡ್ಕೊಳಲ್ಲ, ಅವನಿದಾನಲ್ಲ ಅವನು. ಅವನಿಗಂತೂ ಒಂದ್ಸತಿ ಫುಲ್ ಟ್ರಿಮ್ ಮಾಡಿಬಿಟ್ಟಿದ್ವಿ. ಗಂಟಪ್ಪ ನೋಡ್ರಿ ಈಗ ನಮ್ಮ ಮಗು ರೆಡಿ. ಉದುರ್ತೈತೆ. ಒಂದು ಸ್ವಲ್ಪ ನೀಟಾಗಿ ಮತ್ತೆ ಬಚ್ಚಬೇಕು. ಕೂತ್ಕೊ ಹಂಗೆ ಸಾಕ್ಬಿಡ್ರಿ ಮಗುದು. ಅಷ್ಟೇ ಸಾಕು. ನೀಟ್ ಮಾಡ್ತೀವಿ, ಸ್ವಲ್ಪ ನೀಟಾಗಿ ಕಾಣಿಸ್ಬೇಕಲ್ಲ ಅವಳು. ಈಡಿಯೋ ಮಾಡ್ತಾ ಇದ್ದೀರಲ್ಲ ನೀವು, ಈಡಿಯೋ ಕಾಣಿಸ್ಬೇಕಲ್ಲ ಈಡಿಯೋಲಿ ನಮ್ಮ ಮಗು. ಈಡಿಯೋ ಫುಲ್ಲಿ ಅವಳು ಕೂದಲು ನೋಡೋಳು ಬೇಜಾರು ಮಾಡ್ಕೋತಾವಳಲ್ಲಿ. ಅಯ್ಯೋ ಕೂದಲೇ ಇರಲಿಲ್ಲ ಫಸ್ಟಿಗೆ ತಂದವಾಗ, ಸಣ್ಣ ಮರಿ ಇರ್ತಾ ಕೂದಲು ಇದೇ ಥರ ಇತ್ತು ಗೈಸ್. ಮಧ್ಯದಲ್ಲಿ ಸ್ವಲ್ಪ ಅವಳದು ಏನಂತಾರೆ ಫುಡ್ನ ಚೇಂಜ್ ಮಾಡಿಬಿಟ್ವಿ. ಸೊ ಫುಡ್ ಚೇಂಜ್ ಆದವಾಗ ಕೂದಲೇ ಇರಲಿಲ್ಲ, ಇಲ್ಲಿ ಕತ್ತತ್ರ ಕೂದಲಿಲ್ಲ ನೋಡಿ. ಇವಾಗೆಲ್ಲ ಬರ್ತಾ ಇರೋದು ಇದು ಹೊಸದಾಗಿ. ಸೊ ಮತ್ತೆ ಫುಡ್ ಅವಳದು ಏನಿತ್ತು ಅದೇ ಫುಡ್ ಹಾಕಿದ್ಮೇಲೆ ಇವಾಗ ನೀಟಾಗಿ ಕೂದಲು ಬರ್ತಾ ಇದೆ. ಅವಳು ಸ್ವಲ್ಪ ಚೆನ್ನಾಗಿದ್ದಾಳೆ, ಗುಂಡು ಮಣಿ ಥರ.
ಸೊ ನೀವು ಯಾವ ಫುಡ್ ಹಾಕ್ತಿರ್ತೀರ ಆ ಫುಡ್ಡೇ ಹಾಕ್ರಿ. ಸೊ ನೆಕ್ಸ್ಟ್ ಇವಾಗ ಫುಲ್ ಯಾವುದು ನಿನ್ನ ಫೇವ್ರೇಟ್ ಫುಡ್ಡು? ಇವ್ರಿಗೆ ಏನು ಮಾಡಬೇಕು ಅಂದರೆ ಆಲ್ಕೋಹಾಲ್ ರಬ್ ಮಾಡಬೇಕು. ಸೊ ಗೈಸ್ ಇದನ್ನ ಏನಕ್ಕೆ ಹಾಕ್ತಾ ಇರೋದು ಅಂತ ಅಂದರೆ ಟಿಕ್ಸ್ ಆಗಬಾರ್ದು ಅಂತ. ಸೊ ಟಿಕ್ಸ್ ಆಗಬಾರ್ದು ಅಂತ ಸಿಗುತ್ತೆ ನೋಡಿ, ಈ ಥರ ಎಲ್ಲಿ ಹಾಕ್ತೀವಿ ಎಲ್ಲ ಸ್ವಲ್ಪ ಸ್ವಲ್ಪ ಈ ಥರ ರಬ್ ಮಾಡಬೇಕು, ಕ್ಲೀನ್ ಮಾಡ್ಕೋಬೇಕು. ಈ ಥರ ಕ್ಲೀನ್ ಮಾಡಿ ಇಲ್ಲೇ ಹಾಕಬೇಕು. ಯಾಕಂತ ಅಂದರೆ ಇಲ್ಲಿ ಅವರಿಗೆ ನೋಡಿ ಅದು ಗೊತ್ತು ಅದಕ್ಕೆ ಲಿಕ್ ಮಾಡೋಕ್ಕಾಗಲ್ಲ, ಅದಕ್ಕೆ ಹೇಳಿ. ಸೊ ಈ ಥರ ಸಿಗುತ್ತೆ. ಸೊ ನಾನು ಆಲ್ಮೋಸ್ಟ್ ಇದನ್ನೇ ಹಾಕೋದು. ಇದನ್ನು ಹಾಕಿದರೆ 21 ಡೇಸ್ವರೆಗೂ ಮತ್ತೆ ನೀವು ಸ್ನಾನ ಮಾಡಿಸ್ಬಾರ್ದು. ಸೊ ಅವರಿಗೆ ಈ ಥರ ಟಿಕ್ಸ್ ಎಲ್ಲ ಆಗಲ್ಲ. ಸೊ ನಾವು ಹಾಕಿ ಸುಮಾರು ದಿನ ಆಗಿತ್ತು, ತುಂಬ ಒಂದು 2 ಮಂತ್ಸ್ ಆಗಿತ್ತು ನಾವು ಲಾಸ್ಟ್ ಟೈಮ್ ಹಾಕಿದ್ದು. ಆಮೇಲೆ ಹಾಕಿರಲಿಲ್ಲ, ಟಿಕ್ಸ್ ಎಲ್ಲ ಇಲ್ಲ ಬೇಡ ಬಿಡು ಅಂತ ಹೇಳಿದ್ದೆ. ಸೊ ಇಲ್ಲಿ ಹಾಕಬೇಕು, ಇಲ್ಲಿ ಹಾಕಿದರೆ ಅವ್ರು ನೆಕ್ಕೊಳ್ಳಲ್ಲ. ಇಲ್ಲಿ ಮತ್ತೆ ಬೇರೆ ಕಡೆ ಹಾಕಿದ್ರೆ ನೆಕ್ಕೋತಾರೆ, ಇದು ಔಷಧಿ ಅಲ್ವಾ ಅದಕ್ಕೇ. ಸೊ ಇದು ಅದ ಟಿಕ್ಸ್ ಆಗಬಾರ್ದು ಅಂತ. ಸೊ ನೋಡಿ, ಯಾಕಂದರೆ ಇದನ್ನ ಸ್ಪಾಟ್ ಆನ್ ಅಂತಾರೆ ಗೈಸ್, ಯಾವ್ದಾದ್ರು ಬ್ರ್ಯಾಂಡ್ ತಗೋಬಹುದು. ಇದು ನಮಗೆ ನಮ್ಮ ವೆಟ್ ಅವರು ಹೇಳಿದ್ದು. ಇಷ್ಟು ಹಾಕ್ಬಿಟ್ರೆ ಮುಗೀತು, ಹೋಗು ಅಷ್ಟೇ. ಬನ್ನಿ ಮೇಡಮ್, ಕೆಲಸ. ಮೇಡಮ್ ಇಲ್ಲಿ. ಸೊ ಗೈಸ್ ಇದು ಒಂದು ಈ ಥರ ಬರುತ್ತೆ, ಫೆವಿಕ್ವಿಕ್ ಇರುತ್ತಲ್ಲ ಆ ಥರ ಸ್ವಲ್ಪ ದೊಡ್ಡದಿರುತ್ತೆ. ಬಟ್ ಇದನ್ನ ಒಂದೇ ಇದಕ್ಕೆ ಹಾಕ್ತಾರೆ ಅಲ್ವಾ, ಒಬ್ರಿಗೆ ಹಾಕ್ತಾರೆ. ಬಟ್ ನಾವ್ ಇಬ್ರಿಗೆ ಹಾಕ್ತೀವಿ, ಯಾಕಂತಂದ್ರೆ ಒಬ್ರಿಗೆ ಹಾಕಿದ್ರೆ ಜಾಸ್ತಿ ಆಗ್ಬಿಡುತ್ತೆ. ಬನ್ನಿ ಸರ್ ನಿಮ್ದೇ ಇವಾಗ ಬನ್ನಿ, ಅದಕ್ಕೇನೆ ಅಪಾಯಿಂಟ್ಮೆಂಟ್. ಇಬ್ರಿಗೆ ಹಾಕ್ತೀನಿ ನಾನು ಇದನ್ನ. ಸೊ ಇವಾಗ ಇಬ್ರಿಗೆ ಹಾಕಿದ್ರೆ 1 ಮಂತ್ವರೆಗೂ ಸ್ನಾನ ಮಾಡಿಸ್ಬಾರ್ದು, ಯಾವುದೇ ಥರದ ಟಿಕ್ಸ್ ಆಗಲ್ಲ. ಸೊ ನಮ್ದು ಜಾಸ್ತಿ ಟಿಕ್ಸ್ ಇಲ್ಲ, ಎಲ್ಲ ಒಂದೊಂದು ಎರಡೆರಡು ಇರುತ್ತೆ. ಇವಾಗ ಸಮ್ಮರ್ ಬೇರೆ ಅಲ್ಲ, ಸಮ್ಮರ್ ಮುಗೀತಲ್ವಾ. ಸೊ ನೆಕ್ಸ್ಟ್ ಆಗುತ್ತೆ, ಜಾಸ್ತಿ ದಿನ ಸ್ನಾನ ಮಾಡಿಸಿಲ್ಲ ಅಂದರೆ ಆಗುತ್ತೆ. ಅದಾಗಬಾರ್ದು ಅಂತ ನಾನು ಮುಂಚಿತವಾಗಿ ಬನ್ನಿ ಗುಂಡೂರಾಯ್. ಇದು ನೋಡಿ ನಮ್ಮ ಮುದ್ದು ಬೋಷಣಿ ಮಗು ಅಂತ. ಅಬ್ಬಾ ಏನು ಹಿಂಗೆ ಹರ್ತಾನೆ, ಪಂಟು ಏನು ಮಾಡಲ್ಲ ಬಾ. ನಮ್ಮ ಅಪ್ಪಂಗೆ ಹಾಕೋನೆ 7. ಇವಾಗ ನಿನಗೆ ಜಸ್ಟ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೆಂಗಿಲ್ಲ ಆಶ್ಲಿ ಬಾಯ್ ನಿಂತ್ಕೊ ಆಶು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರೋ? ನನ್ನ ಹೆಸರು ಆಶ್ಲಿ. ಇವನೊಬ್ಬ ಬಂದ, ನಂದೊಂದು ಎಲ್ಲಿಡ್ಲಿ ಅಂತ ಬಂತು ಮಗನೇ. ಹಾಂ ಎಂತ ಬಾಚ್ಕೊಂಡು ರೆಡಿ ಆಗ್ಬಿಡ. ಬ್ರ್ಯಾಂಡಿ ಅಂತ ಫುಲ್ ಇದ್ದೆ. ಡ್ಯಾನಿ, ನೀನು ಒಂದು ಮುಂದೆ ಇರಬೇಕು ಅಥವಾ ಹಿಂದೆ ಇರಬೇಕು. ನೀನು ಮೂತಿ ತಂದು ಹಿಂಗೆ ಇಟ್ಬಿಟ್ರೆ ಅಡ್ಡ. ನೀನು ನಂಗೂ ಬಾಚು ಕೂತ್ಕೋ ಬಾಚ. ಆ್ಯಂಡ್ ಗೈಸ್ ಇವನ್ ಬಾಲ ಅಂತೂ ಏನು ಸಖತ್ತಾಗಿತ್ತು ಗೊತ್ತಾ. ಲಾಸ್ಟ್ ಟೈಮಲ್ಲಿ ಮಳೆ ಎತ್ಕೊಂತಾವು. ಲಾಸ್ಟ್ ಟೈಮ್ ನಾವೆಲ್ಲ ಕಟ್ ಮಾಡ್ಬೇಕು, ಫುಲ್ ಗಂಟು ಮಾಡ್ಕೊಂಡ್ಬಿಟ್ಟಿದ್ದ. ಗಂಟು ಮಾಡಿದೆ, ಒಂದು ಚೆನ್ನಾಗಿ ಕೂಮ್ ಮಾಡಿದ ತಕ್ಷಣ ಎಲ್ಲ ಉದುರೋಗ್ಬಿಡ್ತಪ್ಪ. ಅದಕ್ಕೆ ನೀಟಾಗಿ ತೆಗ್ದ್ಬಿಟ್ಟೆ, ಎಲ್ಲ ಹೊಸ್ದಾಗಿ ಬರಲಿ ಅಂತ. 1 ನಿಮಿಷ ಇರೋ, ಹಿಂಗೆಲ್ಲ ಬಾಚ್ಕೋಬೇಕು ತಲೆ ಎಲ್ಲ. ನೋಡು ಕ್ರಾಪ್ ಬಾಚಿ. ಸರ್ ನೀವು ಮುಂದೆ ಹೋಗ್ಬೇಕು ಅಥವಾ ಹಿಂದೆ ಬರಬೇಕು. ನೀವು ಹಿಂಗೆ ನಿಂತ್ಬಿಟ್ರೆ ಇಲ್ಲ ಅಡ್ಡ, ಏನು ಮಾಡೋಣ ನಾವು? ಚೆನ್ನಾಗಿ ಬಾಚಬೇಕು. ಬೃಹತ್ ದೇಹ ಹಿಡ್ಕೊಂಡು ಡ್ಯಾನಿ ಫುಲ್ಲಿ. ಕಲರ್ ಚೇಂಜ್ ಆಗ್ತದೆ ನೋಡ್ರಿ. ಯಾರು ಕಲರ್ ಚೇಂಜ್ ಆಗ್ತಾನೆ? ಇಲ್ರಿ ಕೆಂಪು ಇರ್ತದೆ, ರಷ್ಯನ್ ಬ್ಲೂ ಅದು ಹಂಗೆ ಬರೋದು ಅನ್ಸುತ್ತೆ. ಬಟ್ ತಂದಾಗ ಸ್ವಲ್ಪ ಗ್ರೇ. ಅವಾಗ ಮರಿ ಇದ್ದಾಗ ಗ್ರೇ ಇರ್ತಾನೆ. ಡ್ಯಾನಿ ನೋಡು, ಒಂದ್ಸರಿ ಒಂದು ಕೂದಲು ಉದ್ರಿ ಹೊಸ ಕೂದಲು ಬಂದ್ಮೇಲೆ ಚೇಂಜ್ ಆಗಿಲ್ವಾ? 1 ನಿಮಿಷ ಇರ. ನೋಡ್ರಿ ಬ್ಲ್ಯಾಕ್ ಕಲರ್ ಕಾಣಿಸ್ತಾನೆ. ಸರಿ ಇದನ್ನೆಲ್ಲ ಟ್ರಿಮ್ ಮಾಡಿದೆ ನಾನು. ಈ ಸರಿ ಎಲ್ಲ ಬೆಳೆದ್ಬಿಟ್ಟೆ. ಸಾಕು, ಈ ಸರಿ ಎಲ್ಲ ಟ್ರಿಮ್ ಮಾಡಲ್ಲ. ಮಳೆ ಬರುತ್ತೆ. ಮುಚ್ಚಡಿ ನೋಡಿ, ಮುಚ್ಚಡಿ. ಕರಿ ಮೂಗು ನೋಡಿ, ಮೂಗು ಕರ್ರಗಿದೆ. ಇಂಥ ಮೂಗು, ಚಿನ್ನ ಮೂಗು ಕರ್ರಗಿದೆ. ಎಂತ ಇದೆ ಮಗ? ನನ್ನ ಮುದ್ದಿನ ಮಗ. ಅಮ್ಮ ಅಂದ್ರೆ ಇಷ್ಟ ಅಲ್ಲ ಮಗ ನಿಂಗೆ? ಕಾಪಾಡ್ರಿ ಅಂತ ನನ್ನ ಮಗ ನಂದ್ರೆ ಇಷ್ಟ. ಕಾಪಾಡ್ರಿ. ಅದಕ್ಕೆ ಅವ್ನು ನನ್ನ ಮಾತೆಲ್ಲ ಕೇಳ್ತಾನೆ. ನೋಡ್ರಿ ಇಲ್ಲೆಲ್ಲ ಆಗ್ಲೇ ಗಂಟು ಮಾಡ್ಕೊಂಡು ಇವೆಲ್ಲ ಕಟ್ ಮಾಡಬೇಕು. ಎಲ್ಲ ಕಟ್ ಮಾಡ್ಬೇಕು ನಾನು ಇವಾಗ. ಫಸ್ಟ್ ಕೂಮ್ ಮಾಡಿ ಎಲ್ಲೆಲ್ಲಿದೆ ಅಂತ ನೋಡಿ. ಈ ಕೈಯಲ್ಲಿಲ್ಲ, ಅದು ಒಂದೊಂದು ಆಗುತ್ತೆ ಪಾಪ. ಅದೇ ಹೋಗ್ತಾನಲ್ಲ, ಬರೀ ಇದೆ ಒಂದಕ್ಕೂ ನಿಲ್ಲಲ್ಲ ಅವನು. ಬರೀ ಕಿತಾಪತಿ ಓಡ್ಬೇಕೀಗ.
ಓಡ್ಬೇಕು ಅಣ್ಣ, ಓಡ್ಬೇಕು. ಎಷ್ಟು ನೀವು ಹೋದ್ಸತಿ ಯಪ್ಪ ಅದೇನೇನೋ ಸರ್ಕಸ್ ಎಲ್ಲ ಮಾಡಿದ್ವಿ, ಹಾಡು ಹೇಳ್ಕೊಂಡು. ಚಿಂಗಳೆ ಬಾ ಏನೋ ಹಾಡು ಆಡ್ಬೇಕಾದ್ರೆ ಮಾತ್ರ ಸುಮ್ಮನಿರು. ಇಳಿದು ಬಂದೆ ನೀ ವರವಾಗಿ. ನೋಡಿ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಹಿಂಸೆ ಕೊಡ್ತಾನೆ, ಆಮೇಲೆ ಅಷ್ಟೇ ಮಲಗ್ಬಿಡ್ತಾನೆ, ಸೈಲೆಂಟಾಗಿ ಮಲಗ್ಬಿಡ್ತಾನೆ. ಸ್ವಲ್ಪ ಹಾಡು ಇದೆಲ್ಲ ಏನಾದ್ರು ಹಾಡಿಗೆ ಆಡ್ಬೇಕು, ಸುಮ್ಮನೆ ಡವ್ ಮಾಡ್ಬೇಕು ನಾವು. ಏನೋ ಒಂದೊಂದು ಎರಡು ಗಂಟೆ ಮಾಡ್ಕೊಂಡ್ಬಿಡ್ತಾನಪ್ಪ. ನೈಸ್ ಮಾಡಬೇಕು. ಅಯ್ಯೋ ನನ್ನ ಮುದ್ದು ಮಗ, ಅಯ್ಯೋ ನನ್ನ ಮುದ್ದು ಅಂತ ಎಲ್ಲ ಅಂದರೆ ಕುಚಿ ಅವನಿಗೆ ಅಷ್ಟೇ ಇರತ್ತೆ ಅಷ್ಟೇ. ವರ್ಷ ಮಗ ಎಷ್ಟು ಚೆನ್ನಾಗಿದೆಯಲ್ಲ, ಪುಚ್ಚುಕುಂಡ. ಹೇಳೋದೆಲ್ಲ ಕೇಳೋ ನನ್ನ ಮುದ್ದು ಮಗ ಹೇಳ್ಕೊಂಡ್ಬಿಡ್ತದೆ. ಹಿಂಗೆ ಮಾಡ್ತದೆ ಬಿಟ್ರೆ ಇನ್ನು ಸ್ವಲ್ಪ ಹೊತ್ತು. ಇವಾಗ ಕರೆದ ತಕ್ಷಣ ಬರೋದು ನನ್ನ ಮಗ ಅಮ್ಮ ಅಂತಾನೆ. ನಾನೆಲ್ಲರೂ ಹೋಗ್ಬಿಟ್ರೆ ಏನೇ ಅಂತ ಹಿಂದೆ ಹೊಡ್ಬಿಡ್ತಾನೆ, ಏನೇ ಅಂತ ಬರ್ತಾನೆ, ಏನೇ ಅಂತಾನೆ. ಈಗ ಸ್ವಲ್ಪ ನಿದ್ದೆ ಮೂಡೋದಿಲ್ಲ ನೋಡಿ, ಇಷ್ಟೇ ಗಂಟೆ. ಇನ್ನೊಂದು ಸ್ವಲ್ಪ ಕಡಿಮೆ ಕಾಣಿಸೋದಿಲ್ಲ. ಬುಲ್ಲಿದು ಕಡಿಮೆನೆ, ಈ ಸರಿ ಕಡಿಮೆ. ಸರಿ ಜಾಸ್ತಿ ಒಂದೊಂದ್ಸರಿ ಅಂತೀಯಪ್ಪ. ಅಂದ್ರೆ ನಮಗೆ ಫಸ್ಟ್ ಬುಲ್ಲಿ ಉಳಿದ್ಲಲ್ವಾ ಅವಳು ಸ್ನೋಬೆಲ್ಲು, ಅವಳದಷ್ಟು ಗಂಟು ಆಗಲ್ಲ ಯಾವಾಗೂ. ನಾರ್ಮಲ್ ಆಗಿ ಬಿಚ್ಚಿ ಅವಳದು ಬಾಚ್ಬಿಟ್ಟು ಮತ್ತೆ ನೆಕ್ಸ್ಟ್ ಸ್ನಾನ ಮಾಡಿಸೋವರೆಗೂ ಅವಳು ನೀಟಾಗಿರ್ತಾಳೆ, ಅವಳದು ಗಂಟೆ ಆಗಲ್ಲ. ಸೊ ಇವನು ಫಸ್ಟ್ ಅಂದಾಗ ನಾವು ಹೇಳ್ಕೊಂಡು ಅವಳದು ಆಗ ನಮಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲಲ್ಲ, ಅವನು ಇರ್ತಾನೆ ಅಂತ. ಅಪ್ಪ ತಂದೊಂದು ಸ್ವಲ್ಪ ದಿನ ಆದಮೇಲೆ ಸ್ನಾನ ಮಾಡಿಸ್ತೀವಿ. ಫಸ್ಟೇ ತಂದಿದ್ದು ಒಂದು 2-3 ದಿನ ಸ್ನಾನ ಮಾಡಿಸ್ಬಿಟ್ಟಿದ್ವಿ, ಯಾಕಂದರೆ ಅಲ್ಲೆಲ್ಲ ಇರುತ್ತಲ್ಲ ಬೇರೆ ಕಡೆ ಟಿಕ್ಸ್ ಎಲ್ಲ ಜಾಸ್ತಿ ಇತ್ತು. ಇವನು ಟಿಕ್ಸು ಸಖತ್ ಅಂದರೆ ಸಖತ್ ಹೆವಿ ಇತ್ತು. ಫಸ್ಟ್ ಟಿಕ್ಸ್ ಇರುವಂತಹ ಬೆಕ್ಕು ಇದು. ಅವಳನ್ನ ತಂದಾಗ ಹತ್ರ ಒಂದು ಟಿಕ್ಸ್ ಇರಲಿಲ್ಲ. ಇವನಿಗಂತೂ ಮೈ ತುಂಬ ಟಿಕ್ಸು. ನಾವು ಅಲ್ಲಿ ನೋಡೋಕ್ಕೂ ನಮಗೆ ಗೊತ್ತಿರಲಿಲ್ಲ. ಮತ್ತೆ ಇವನ್ ಕಲರಿಗೆ ನೋಡಿ, ಇವಾಗ ಒಂದೊಂದು ಇಲ್ಲ, ಇವನ್ ಕಲರಿಗೆ ಅದು ಗೊತ್ತು ಆಗಿಲ್ಲ ಅಂತ. ತಂದು 1-2 ದಿನಕ್ಕೆ ಸ್ನಾನ ಮಾಡಿಸ್ತೀವಿ, ತಲೆ ಕೆಟ್ಟೋಯ್ತು, ಹೆಂಗಪ್ಪ ಇದನ್ನೆಲ್ಲ ತೆಗಿಯೋದು, ಏನು ಮಾಡೋದು ಅಂತ. ಇನ್ನೂ 1-2 ಥರದ ಔಷಧಿ ಎಲ್ಲ ಹಾಕಿ ಮತ್ತೆ ನೀರೆಲ್ಲ ಹಾಕ್ಬಿಟ್ಟು ಸ್ನಾನ ಮಾಡಿಸಿ ಬಿಟ್ವಿ, ಹಂಗೂ ಕಮ್ಮಿ ಆಗಿಲ್ಲ. ಆಮೇಲೆ ಸರ್ಚ್ ಮಾಡಿ ಆಮೇಲೆ ಸಿಕ್ಕಿದ್ದು ಸ್ಪಾಟನ್. ಈ ಸ್ಪಾಟನ್ ಹಾಕಿದ್ರೆ ಹೋಗುತ್ತೆ. ಅವಾಗಿಂದ ಅದನ್ನ ಹಾಕಿದ್ಮೇಲೆ ಅದು 2 ಸತಿ ಹಾಕಿದ್ವಿ, ಇದು 3ನೇ ಸತಿ ಹಾಕಿರೋದು. 2 ಸತಿಗೆ ಆಲ್ಮೋಸ್ಟ್ ಫುಲ್ ಕ್ಲಿಯರ್, ಇಲ್ವೇ ಇಲ್ಲ. ಅವಾಗ ನಮ್ಮ ಹತ್ರ 3 ಬೆಕ್ಕಿತ್ತು. 3 ಬೆಕ್ಕಿತ್ತು, ಹೇಳಿದ್ನಲ್ಲ ಒಂದು ಬ್ಲ್ಯಾಕ್ ಬೆಕ್ ಗೈಸ್, ರೀಸೆಂಟಾಗಿ ಸಿಕ್ತು ಗೈಸ್ ಬ್ಲ್ಯಾಕು. ಅಯ್ಯೋ ಬಿಡಿ, ಅದೊಂದು ದೊಡ್ಡ ಕತೆ. ಸುಮ್ಮನೆ ಯಾಕೆ, ಎಲ್ಲರೂ ಇದ್ರೆ ಹೇಳಿ ಗೈಸ್ ಪ್ಲೀಸ್. ನನ್ನ ರೆಡಿ ಇಲ್ಲ, ಇಷ್ಟೇ. ಅದನ್ನ ಹುಡ್ಕೊಂಡೇ ಒಂದು ದಿವಸ ಹೋಯ್ತೀವಿ ಮತ್ತೆ. ಎಸ್, ನಮ್ಮ ಏರಿಯಾದಲ್ಲಿ ಐತೆ, ಬಟ್ ಅದು ನಮ್ಮ ಏರಿಯಾದಲ್ಲಿ ಇದೆ. ಪರ್ಷಿಯನ್ನು ಅದಲ್ಲ, ನಾರ್ಮಲ್ ಕ್ಯಾಟಲ್ಲಿ ಬ್ಲ್ಯಾಕ್ ಕ್ಯಾಟ್ ಇದೆ ಗೈಸ್. ಬಟ್ ಅದರದ್ದು ರೇಟ್ ಕೇಳಿ ನಾನು ಸ್ವಲ್ಪ ಸುಸ್ತಾಗ್ಬಿಟ್ಟೆ, ಅದಕ್ಕೆ ವಾಪಸ್ ಬಂದೆ. ಅವ್ರು ಹೇಳಿ ರೇಟ್ಗೆ ಇನ್ನೊಂದು ಇವನ್ ಥರ ಪರ್ಷಿಯನ್ ಕ್ಯಾಟೇ ತಗೋಬಿಡ್ಬೋದು. ಅಂಡ್ ಅದು ನಮಗೆ ಬೇಕಾಗಿರೋದು ಗೈಸ್ ಫೀಮೇಲ್. ಆಕ್ಚುಲಿ ಅದು ಅವ್ರ ಹತ್ರ ಮೇಲು, ಅವ್ರ ಹತ್ರ ಇರೋದು ಮೇಲು. ಅದನ್ನ ಅವರು ನಮಗೆ ಫೀಮೇಲ್ ಬೇಕು ಅಂದಮೇಲೆ ಇದು ಫೀಮೇಲೇ ತಗೊಳ್ಳಿ ಅಂತ ಬೇರೆ ನಮಗೆ ಪುಷ್ ಮಾಡಕ್ ಬಂದ್ರು. ಅಂಡ್ ನಾವು ಬಿಕ್ಸ್ ಹಾಕಿದವ್ರಿಗೆ ಮೇಲು ಫೀಮೇಲ್ ಗೊತ್ತಾಗಲ್ವಾ, ಕೊಟ್ಟು ಬಂದ್ವಿ ವಾಪಸ್ ಬೇಡ ಅಂತ. ಬಟ್ ಹೌದು, ಅವರು ಆ ರೇಟಿಗೆ ಇವನ್ ತರದ್ದು ಇನ್ನೊಬ್ಬನ ತಗೊಂಡ್ಬರ್ಬೋದು. ಸೊ ಬಟ್ ರೇಟ್ ಪ್ರಶ್ನೆ ಅಂತಲ್ಲ, ಅಟ್ಲೀಸ್ಟ್ ಒಂದು ಹೆಂಗೆ ನಾವು ರೆಗ್ಯುಲರ್ ಆಗಿ ಹೋಗ್ತೀವಿ ಅಲ್ಲಿ. ಅವರು ಅದೇ ಇನ್ನೊಂದೇನಂದ್ರೆ, ನೀವು ಅನ್ಕೋಬಹುದು ಜಾತಿ ಬೇಕು ಅಂತ ಸಾಕ್ತೀರಾ, ನಾವು ಬಿಸ್ನೆಸ್ ಏನೂ ಇಲ್ಲ. ನಾವು ಇದುವರೆಗೂ ಒಂದ್ಸತಿನೂ ನಮ್ಮನೇಲಿ ಅಷ್ಟು ನಾಯಿ ಇದ್ರೂ ನಾವು ಬ್ರೀಡ್ ಮಾಡಿಸಿ ಸೇಲ್ ಮಾಡಿಲ್ಲ, ಬೆಕ್ಕಿದ್ರೂ ನಾವು ಬ್ರೀಡ್ ಮಾಡಿಸಿ ಎಲ್ಲ ಸೇಲ್ ಮಾಡೇ ಇಲ್ಲ ನಾವು. ಸೊ ನಮ್ಮ ಖುಷಿಗೋಸ್ಕರ ನಾವು ಸಾಕೋದು. ಸೊ ನಮ್ಮ ನಾರ್ಮಲ್ ಕ್ಯಾಟ್ಸು ಇತ್ತು, ನಾರ್ಮಲ್ ಡಾಗ್ ಇದ್ದೇ ಇದೆ, ನಾರ್ಮಲ್ ಕ್ಯಾಟ್ಸು ಇತ್ತು. ಬಟ್ ಎಲ್ಲನೂ ಹುಷಾರಿಲ್ದಿರ ಅಟ್ ಎ ಟೈಮ್. ಲಾಸ್ಟ್ ಟೈಮು ಅಷ್ಟೇ ನಮ್ದು ಬ್ಲ್ಯಾಕ್ ಕಲರ್ ಇದ್ದಿದ್ದು, ಅದು ನಾರ್ಮಲೇನೆ. ಅದಕ್ಕಿಂತ ಮುಂಚೆ ಇನ್ನೊಂದು ಬ್ಲ್ಯಾಕ್ ಇತ್ತು, ಅದು ನಾರ್ಮಲ್. ಅದಕ್ಕಿಂತ ಮುಂಚೆ ಇನ್ನೊಂದು ಬ್ಲ್ಯಾಕ್ ಬಂತು, ಒಂದನ್ನ ಫುಲ್ ಬ್ಲ್ಯಾಕ್, ಅದು ಯಾರೋ ಎತ್ಕೊಂಡು ಹೋಗ್ಬೇಕಾದ್ರೆ ಅರೆ ಅವನ್ನ ನಾವ್ ಹೆಂಗೆ ಅಂದ್ರೆ ಮನೆಯೊಳಗೆ ಸಾಕಿಲ್ಲ, ಮನೆಯೊಳಗೆ ಅಂದ್ರೆ ಫ್ರೀಯಾಗಿ ಬಿಟ್ಬಿಡ್ತಾ ಇದ್ವಿ, ಓಡಾಡ್ಕೊಂಡಿರ್ಲಿ ಅಂತ ಬಿಟ್ಟಿದ್ವಿ ನಾವು. ಕಟ್ಟಾಕದ್ ಬೇಡ, ಯಾರೂನು ಓಡಾಡ್ಕೊಂಡಿರ್ಲಿ ಅಂತ. ಸೊ ಅವನ್ನ ಯಾರು ಹಿಡ್ಕೊಂಡು ಹೋದ್ರೂ ಗೊತ್ತಿಲ್ಲ. ಅವ್ನು ಒಂದಿನ ಇದ್ದಕ್ಕಿದ್ದಂಗೆ ಕಾಣೆ ಆಗ್ಬಿಟ್ಟ. ನೆಕ್ಸ್ಟ್ ಡೇ ಎಲ್ಲಿ ಹುಡುಕಿದ್ರು ಇಲ್ಲ, ಅವ್ನ ಮನೆಗೆ ಬರಲೇ ಇಲ್ಲ. ಆಮೇಲೆ ಇನ್ನೂ 2 ಇತ್ತು, ಸೊ ಅದಕ್ಕೆಲ್ಲ ಹುಷಾರಿಲ್ದಿರ ಸತ್ತೋಯ್ತು. ರೀಸೆಂಟಾಗಿ ಬ್ಲ್ಯಾಕ್ ಕಲರ್ ಇತ್ತು ಅನ್ನಲ್ಲ, ಅದು ಅಷ್ಟೇ ನಾರ್ಮಲ್ ಕ್ಯಾಟೇನೆ ಅದೂ. ಸೊ ಅದು ಅಷ್ಟೇ, ಅದಕ್ಕೂ ಹುಷಾರಿಲ್ಲದೆ ಅದು ಸತ್ತೋಯ್ತು. ಮುಗೀತು ನೋಡ್ರಿ, ಹೆಂಗೆ ಕೂತವ್ರೆ ಬೆಚ್ಚಿಗೆ, ಗುಂಡಾಡಿ ಥರ.
ಯಾಕಾಗಂತಿ ಹಂಗೆ ಅವನು ಕಪೆರಾಯ ಪಾಪ ಕಪೆರಾಯ. ಮಲ್ಕೊ. ಸೊ ಅದಕ್ಕೆ ಇವಾಗೂ ಹೋಗಿದ್ವಿ, ನಮಗೆ ಜಾತಿದೇ ಬೇಕು, ಈ ಥರ ಬ್ರೀಡ್ಗಳೇ ಬೇಕು, ನಾರ್ಮಲ್ ಕ್ಯಾಟ್ ತೊಗೊಳಲ್ಲ ಅಂತೇನಿಲ್ಲ, ತೊಗೋತೀವಿ. ಬಟ್ ನಮಗೆ ಬ್ಲ್ಯಾಕ್ ಒಂದು ಇವಾಗ ಅರ್ಜೆಂಟಾಗಿ ಅಂದರೆ ಬೇಕೇ ಬೇಕು, ಬ್ಲ್ಯಾಕ್ ಕಲರ್. ಅದಿಲ್ಲದೆ ಹೇಳಿದ್ನಲ್ಲ, ಅದೇನೋ ಒಂಥರ ಬ್ಲ್ಯಾಕ್ ಒಂದು ತುಂಬ ಮನಸ್ಸಿಗೆ ಕಾಡ್ತೈತೆ ಅಂತ ಹೋದ್ರೆ ಅವರ ಯಪ್ಪ ನಮಗೆ ಸಾಕಾಗ್ಬಿಡ್ತು, ಈಸ್ಕೊಬೇಕು ದುಡ್ಡು ಹಂಗಂತ ಅಷ್ಟೆಲ್ಲ ರೇಟ್ ಇರ್ತಾರೆ ಯಾರಾದರೂ ಅಂತ ಅನಿಸ್ಬಿಡ್ತು. ಆಮೇಲೆ ಸುಮ್ಮನೆ ವಾಪಸ್ ಬಂದ್ಬಿಟ್ವಿ. ಅವ್ರು ಇದು ಅಂತಲ್ಲ, ಅವ್ರ ಅಂಗಡಿ ಯಾವಾಗ ಹೋದ್ರು ಇದು ಅಂತ ಅಲ್ಲ, ಜಮಾನ್ದಲ್ಲೂ ಅಷ್ಟೇನೆ ನಮ್ಗೆ ಹಂಗೆ ಮಿನಿಮಮ್ ಒಂದು ಬಿಡು, ಇವಾಗ ಯಾಕೆ 20,000 ಕಮ್ಮಿ ಗೈಸ್ ಕೊಡಲ್ಲ. ನಮಗೆ ಇವಾಗ ಅವ್ರ ವಿಷಯ ಬೇಡ. ಅಲ್ಲ ಹೇಳಿದ್ದು, ಅದು ಸುಮ್ನೆ ಯಾಕೆ? ಕೊಟ್ಟಿದ್ರೆ ತಗೊಂಬರ್ಬೋದಿತ್ತು ಅಷ್ಟೇ. ಏನ್ ತೊಂದ್ರೆ ಇಲ್ಲ, ಇನ್ನೊಂದ್ಸರಿ ಹೋಗ್ತೀವಿ, ಹುಡುಕ್ತೀವಿ. ಎಸ್, ಸಿಗುತ್ತೆ, ತಗೊಂಬರ್ತೀವಿ. ಏನಂತೀರಾ? ಅವ್ರು ಏನಾದ್ರು ಕೊಟ್ಬಿಟ್ಟಿದ್ರೆ ಇವಾಗ ಇನ್ನೊಂದಿರ್ತಿತ್ತು ಮಾತ್ರ. ಇವಾಗ ಇನ್ನೊಂದಿರ್ತೈತಿ, ಇವಾಗ ಇಲ್ಲಿ ಅದನ್ನು ಸ್ನಾನ ಮಾಡಿಸ್ಬೇಕಿತ್ತು. ಎರಡಲ್ಲೊಂದು ಮುಟ್ರಿ ಸರ್, ಇದಾ ನೀವು ಬಿಡ್ರಿ ಸರ್, ನೀವು ಏನೂ ಇಲ್ಲ ಸುಮ್ಮನೆ. ನೋಡಿ ಗೈಸ್, ಅಷ್ಟೇ. ಈ ಸ್ಪಾಟನ್ ಅಂತ ಸಿಗುತ್ತೆ, ನಿಮ್ ಬೆಕ್ಕೆ ನಾಯಿಗೂ ಯೂಸ್ ಮಾಡ್ಬೋದಲ್ಲ ಇದು? ನಾಯಿಗೆ ಬೇರೆ ಬರುತ್ತೆ. ಅದು ಸ್ಪಾಟನೇ ಸಿಗುತ್ತೆ, ನಾಯಿಗೆ ಬೇರೆ, ಬೆಕ್ಕಿಗೆ ಬೇರೆ ಸಿಗುತ್ತೆ. ಸೊ ಅದನ್ನ ಯೂಸ್ ಮಾಡಿ. ನಾನು ಹಾಕಿದ್ದೀನಿ, ಇನ್ನೂ ತುಂಬ ಉಳಿತು. ಸೊ ಇಟ್ಟಿದ್ದೀನಿ ನೋಡಿ. ನನಗೆ ಹಾಕ್ಬಿಡು ಒಂಚೂರು. ನಿನ್ನ ತಲೆಯಲ್ಲಿ ಏನಿದೆಯಾ? ಹೇಳ್ರಿ, ಯಾರು ಖಾಲಿ ಮಾಡ್ಬೇಕಂತ ಅದು ಬ್ರ್ಯಾಂಡಿಗೋ ಡ್ಯಾನಿಗೋ ಯಾರಿಗಾದ್ರೂ ಸ್ವಲ್ಪ ತಲೆ ಮೇಲೆ ಹಾಕ್ಬಿಟ್ಟು ಒಂದೊಂದು ಡ್ರಾಪ್ ಖಾಲಿ ಮಾಡ್ತೀನಿ. ತೀರ್ಥ ತರ ತಲೆ ಮೇಲೆ ಹಾಕ್ಬಿಟ್ಟು. ಅವಳದು ಆಯ್ತು. ಇಷ್ಟು ಮಾಡಿದ್ರೆ ಇವ್ರ ಕೆಲಸ ಮುಗಿತು ನೋಡಿ. ಇಷ್ಟೇ ಕೂದಲಿದ್ರದು. ಸೊ ಅವಾಗ ಮಾಡ್ತಾ ಇರಬೇಕು ಅಷ್ಟೇ ಗೈಸ್. ಇದನ್ನ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿರಲಿ ಅಂತ, ಸೊ ಯೂಸ್ ಆಗುತ್ತೇನೋ ಅಂತ ಇದನ್ನ ತೋರಿಸೋದಕ್ಕೋಸ್ಕರ ಇವ್ರಿಗೆಲ್ಲ ಸ್ನಾನ ಮಾಡಿಸಿ ಇದೊಂದು ಲಾಗ್ ಮಾಡಿದೆ, ವಿಡಿಯೋ ಮಾಡಿದೆ. ನಿಮ್ಮ ಮನೇಲೂ ಬೆಕ್ಕಿದ್ರೆ ಸೊ ಯೂಸ್ ಮಾಡಿ, 100% ಹೋಗುತ್ತೆ. ಯಾಕಂದ್ರೆ ರೆಕಮೆಂಡ್ ಮಾಡ್ತಾ ಇಲ್ಲ, ನೀವು ಒಂದ್ಸರಿ ನಿಮ್ಮ ಟ್ರೈ ಮಾಡಿ. ವೆಟ್ ಒಂದ್ಸರಿ ವೆಟ್ಟಿಗೆ ಕೇಳಿ ಸಜೆಷನ್ ತಗೊಳ್ಳಿ. ಬಟ್ ಅದು ವರ್ಕ್ ಆಗುತ್ತೆ. ನಮಗೆ ವರ್ಕ್ ಆಗುತ್ತೆ, ಎಲ್ಲರಿಗೂ ವರ್ಕ್ ಆಗಬೇಕು ಅಂತ ಇಲ್ಲ. ಸುಮ್ಮನೆ ಯಾಕೆ, ನೀವು ಒಂದ್ಸರಿ ನಿಮ್ಮ ವೆಟ್ನ ಕನ್ಸಲ್ಟ್ ಮಾಡಿ. ಎಸ್, ನೀವು ಅದನ್ನ ಕಂಟಿನ್ಯೂ ಮಾಡಿ ನೋಡಿ, ಅವ್ರು ಯಾವ್ದು ಹೇಳ್ತಾರೆ ಅದನ್ನ ನೀವು ತಗೋಬಹುದು. ಎಸ್, ಅಷ್ಟೇ ಗೈಸ್. ಯಾರೆಲ್ಲ ನಾನು ಹೇಳೋ ಆಶ್ಲಿ ಹೇಳ್ತಾನೆ. ಹೇಳೋ ಆಶ್ಲಿ. ಹಾಯ್ ಗಾಯ್ಸ್, ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಐ ಲವ್ ಯು. ಹೇಗೆ? ಬಾಯ್ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿದ್ದೆ ಗುಮ್ಮಣ್ಣ ನಿದ್ದೆ ಮಾಡ್ತಾನೆ. ಇದು ನೋಡಿ, ಇದು ಮೇಡಮ್ ಅವರು ಹೆಂಗ್ ಕೂತಾರಲ್ಲಿ ಅಷ್ಟೇ. ಇವಾಗ ಓಡಾಡ್ಕೊಂಡಿರ್ತಾರೆ ಗೈಸ್, ಸ್ವಲ್ಪ ಹೊತ್ತು ಬಿಟ್ಬಿಡ್ತೀವಿ. ಈಗ ಓಡಾಡ್ಕೊಂಡಿರ್ತಾರೆ. ನನ್ನ ಮುದ್ದು ಮುಖ ಗಣಪತಿ ಕುತ್ಕೊಂಡು ಕೈಯೆಲ್ಲ ಎಷ್ಟು ಚಂದ ಕೊಟ್ಟ ಕೈ. ಹೋಗಲ್ವೇನೋ ಎದ್ದೆ? ಅಷ್ಟೇ, ಕುಂತ ಮೇಲೆ ಮುಗೀತಣ್ಣ. ಜಾಸ್ತಿ ಇರಲ್ಲ ಹಂಗೆಲ್ಲ ಮೈ ಮೇಲವನು, ತುಂಬ ಕಮ್ಮಿ. ಬೈಲಿ ಒಂದು ಸ್ವಲ್ಪ ನೀಟಾಗಿ ಬರ್ತೀನಿ. ಮೈ ಮೇಲೆ ಇದ್ದಲ್ಲ ನೀನು, ಅದಕ್ಕೆ ಕೂದಲು ಹೆಂಗಾರ್ತೈತೆ. ಸಾಕು ಜಾಸ್ತಿ ಬಾಚ್ಬಿಡ್ರಿ, ಕಡಿಮೆ ಆಗ್ಬಿಡುತ್ತೆ ಕೂದಲು ಆಮೇಲೆ ಮೈ ಮೇಲೆ. ಹಂಗಂತ ಬಾಚ್ಬಾರ್ದು, ಅವೆಲ್ಲ ಉದ್ರ ಕೂದಲು. ಬೇಡ ಗಮ್ಮ ಕಳ್ಸೋಣ ವಾಪಸ್. ಅವನೇ ಕೂವ್ ಮಾಡ್ಕೋತಾನೆ. ಏನು ಅಶ್ಲಿ? ಇನ್ನ ಮುಗ್ದಿಲ್ವಾ ಅಂತಿರ್ತಾನೆ. ಸಾಕ್ಬಿಡ್ರಿ ಅವನಿಗೆ ಅಷ್ಟೇ. ಇನ್ನೊಂದೆರಡು ದಿನ ಬಿಟ್ಟು ಮತ್ತೆ ಬಾಚ್ಕೊಂಡ್ರೆ ಸಾಕು. ಓಕೆ ಗೈಸ್, ನಿಮಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಅನ್ಕೋತೀನಿ. ಸೊ ನಿಮ್ಮನೇಲೂ ಬೇಕು ನಾಯಿ ಇದ್ದರೆ, ಏನಾದ್ರು ಹುಷಾರಿಲ್ಲ ಅಂದರೆ ವೆಟ್ನ ಕನ್ಸಲ್ಟ್ ಮಾಡಿ ಆಮೇಲೆ ಈ ಥರದ್ದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ. ಅದಕ್ಕೂ ಮುಂಚೆ ಮಾಡಬೇಡಿ ಪಾಪ, ಯಾಕಂದರೆ ಎಲ್ಲ ಬೆಕ್ಕು ಸ್ಕಿನ್ಗೂ ಆಗಬರಲ್ಲ, ನಾಯಿ ಸ್ಕಿನ್ಗಳಿಗೂ ಆಗಬಲ್ಲ, ಅವು ತುಂಬ ಸೆನ್ಸಿಟಿವ್ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಇವತ್ತು ಆಶ್ಲಿ ಹೇಳಿದ್ದಾನೆ ಸಬ್ಸ್ಕ್ರೈಬ್ ಆಗಿ ಅಂತ. ಆ್ಯಂಡ್ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಬಾಯ್. ಆ್ಯಂಡ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ ಗೈಸ್. ಆಮೇಲೆ ಯಾರ ಮನೇಲಾದ್ರು ಬ್ಲ್ಯಾಕ್ ಕಲರ್ ಬೇಕಿದ್ರು ಕಮೆಂಟ್ ಹಾಕಿ.